ಬಿಟ್ಟು ಎಲ್ಲರನ್ನೂ ಪೂರ್ತಿ ಕೇಳಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ತಂದೆ ತಾಯಿಯಂದರು ಇವತ್ತು ಮಕ್ಕಳನ್ನ ಭಾಳ ಫ್ರೀಯಾಗಿ ಬೆಳೆಸ್ತಾ ಇದ್ದಾರೆ. ಮಕ್ಕಳನ್ನು ಅವ್ರ ಹೆಸರಿಟ್ಟು ಯಾರೂ ಕರೆಯಲ್ಲ. ಚಿನ್ನು, ಬಂಗಾರು, ಬೆಳ್ಳಿ, ಮುದ್ದು ಈ ಥರ ಕರಿತಾ ಇದ್ದಾರೆ. ಏನು ಹೆಸರಿಟ್ಟಿರ್ತಾರೋ ಯಾರು ಕೂಡ ತಮ್ಮ ಮಕ್ಕಳ ಹೆಸರನ್ನು ಕರೆಯಲ್ಲ. ನಮಗೆಲ್ಲ ಹೆಸರಿಟ್ಟು ಕರೆಯೋರು, ಬೈಯೋರು, ಮಕ್ಕಗಿಯೋರು, ಕಪ್ಪಳ ಕೊಡಿಯೋರು, ಕುಂಡಿ ಮೇಲೆಲ್ಲ ಹೊಡೆಯೋರು, ಹೆಂಗೆ ಬೇಕಂಗೆ ಹೊಡೆಯೋರು. ಅದಕ್ಕೋಸ್ಕರ ನಾವಿವತ್ತು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಇವತ್ತಿನ ಮಕ್ಕಳು ನೀವು ಕಾಲೇಜಿಗೆ ಕಳಿಸ್ತೀರಾ, ಸ್ಕೂಲ್ಗಾಗಿರ್ಬೋದು, ಕಾಲೇಜ್ಗಾಗಿರ್ಬೋದು. ಯಾಕಂದರೆ ಸುಳ್ಳು ಹೇಳ್ಬಾರ್ದು. ಈ ಒಂದು ಶಾಲೆ ನಾನು ಓದಿರ್ತಕ್ಕಂಥ ಈ ಶಾಲೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಕೇಳಿ. ಮಕ್ಕಳನ್ನು ನಾವು ಬರೀ ಶಾಲೆ ಕಳಿಸೋದಲ್ಲ. ಇವತ್ತಿನ ಮಕ್ಕಳನ್ನು ಬರೀ ಶಾಲೆ ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತಲ್ಲ, ಕಾಲೇಜಿಗೆ ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತಲ್ಲ. ಮಕ್ಕಳು ಕಾಲೇಜ್ಗೆ ಹೋಗ್ತಾರೋ, ಇಲ್ಲ ಸ್ಕೂಲ್ಗೆ ಹೋಗ್ತಾರೋ, ಇಲ್ಲ ಯಾವ್ದಾರ ಪಾರ್ಕಿಗೆ ಹೋಗ್ತಾರೋ. ಯಾಕಂದರೆ ಇವತ್ತಿನ ಮಕ್ಕಳ ಕೈಲಿ ಎಲ್ಲರೂ, ಪ್ರತಿಯೊಬ್ಬರ ಕೈಲಿ ಇವತ್ತು ಸಿಟಿಗಳಲ್ಲಿ ಮೊಬೈಲ್ ಕೊಡಿಸಿದ್ರೆ ನೀವೆಲ್ಲ ಎಲ್ಲರೂ ಫೋನ್ ಕೊಡಿಸಿದಿರಿ. ಯಾಕಂದ್ರೆ ಪಕ್ಕದ ಮನೆಯವರು ಒಂದು ಸಣ್ಣ ಮೊಬೈಲ್ ಕೊಡಿಸಿದ್ರೆ ನೀವು ಇವತ್ತು ಅವನಿಗಿಂತ ದೊಡ್ಡ ಮೊಬೈಲ್ ಕೊಡಿಸ್ತೀರಿ. ಯಾಕಂದರೆ ನೀವು ಹೇಳ್ತೀರಿ, ನನ್ನ ಮಗ ಅವನಿಂದ ಹೋಗಿ ಹಾಳಾದ, ನನ್ನ ಮಗ ಇವನಿಂದ ಹೋಗಿ ಹಾಳಾದ ಅಂತ ಹೇಳ್ತೀರಿ. ಅವರಿಂದ ಹೋಗಿ ಹಾಳಾಗ್ತಾಯಿಲ್ಲ, ನೀವೇ ಹಾಳು ಮಾಡ್ತಾಯಿದ್ದೀರಿ. ಯಾಕಂದರೆ ಪಕ್ಕದ ಮನೆಯವರು ಒಂದು ಕಿತ್ತೋಗಿರೋ ಪ್ಯಾಂಟ್ ಕೊಡಿಸಿದ್ರೆ ನೀವು ಅವನಿಗಿಂತ ಕಿತ್ತೋಗಿರೋ ಪ್ಯಾಂಟ್ ಕೊಡಿಸ್ತೀರಾ. ಪಕ್ಕದ ಮನೆಯವರು ಒಂದು ಸಣ್ಣ ಮೊಬೈಲ್ ಕೊಡಿಸಿದ್ರೆ ನೀವು ಅದಕ್ಕಿಂತ ದೊಡ್ಡ ಮೊಬೈಲ್ ಕೊಡಿಸ್ತೀರಾ. ಪಕ್ಕದ ಮನೆಯವರು ಸೈಕಲ್ ಕೊಡಿಸಿದ್ರೆ ನೀವು ಸ್ಕೂಟ್ರ್ ಕೊಡಿಸ್ತೀರಾ. ಈ ಮಟ್ಟಕ್ಕೆ ಇವತ್ತು ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ ಅಂದರೆ ನಿಮಗೆಲ್ಲಿ ಕೈ ಸಿಗ್ತಾರೆ ಅವ್ರ ಮಕ್ಕಳು. ನಿಮ್ಮ ಮಕ್ಕಳು ಹಾಳಾಗೋದಕ್ಕಿಂತ ಮುಂಚೆ ನೀವು ಭಾಳ ಎಚ್ಚರಿಕೆ ವಹಿಸಬೇಕಾಗಿದೆ. ಇವತ್ತು ನಾವೇನು ಫೀಸ್ ಕಟ್ಟಿಬಿಟ್ರೆ ಆಗೋಯ್ತು, ನಮ್ಮ ಕತೆ ಮುಗಿದೋಯ್ತಲ್ಲ. ಮಕ್ಕಳು ಶಾಲೆಗೆ ಹೋಗ್ತಾರೋ, ಇಲ್ಲ ಪಾರ್ಕಲ್ಲಿ ಹೋಗ್ತಾರೋ, ಇವತ್ತು ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡ್ತಾರೋ ಪಾರ್ಕಲ್ಲಿ. ಎಷ್ಟು ಕುಲಿಗಟ್ಟೋಗಿದ್ದೇವೆ ಮಕ್ಕಳು ಅಂದರೆ, ನೀವು ಒಂದು ದಿನ ನಿಮ್ಮ ಬಿಡುವು ಮಾಡ್ಕೊಂಡು ಬರೀ ಕೆಲಸ ಅಂತ ಒದಾಡೋದಲ್ಲ, ಬಿಡುವು ಮಾಡ್ಕೊಂಡು ಶಾಲೆ ಹತ್ರ ಹೋಗಿ ನೋಡಿ ಮಕ್ಕಳು ಯಾವ ಹತ್ರ ಚೆಂಗ್ಲಾಡ್ತಿರ್ತಾರೆ, ಮತ್ತು ಕಾಲೇಜ್ಗಳ ಹತ್ರ ಹೋಗಿ ಯಾವ ಥರ ಚೆಂಗ್ಲಾಡ್ತಿರ್ತಾರೆ. ಯಾಕಂದ್ರೆ ನಾನು BMTC ಬಸ್ಸಲ್ಲಿ ಓಡಾಡಬೇಕಾದ್ರೆ ಮಕ್ಕಳ ಹಾವಭಾವವನ್ನು ನೋಡ್ತಾ ಇದ್ದೀನಿ, ನಾನು ಗಮನಿಸ್ತಾ ಇದ್ದೀನಿ. ಅವ್ರು ಯಾವ ರೀತಿ ನಡ್ಕೊತಾರೆ ಜನಗಳ ಹತ್ರ, ಯಾವ ರೀತಿ ಬಿಹೇವ್ ಮಾಡ್ತಾರೆ, ದೊಡ್ಡವ್ರ ಹತ್ರ, ಚಿಕ್ಕವ್ರ ಹತ್ರ ಯಾವ ರೀತಿ ನಡ್ಕೊತಾರೆ ಬಸ್ಸಲ್ಲಿ ಅಂತಂದು ಪ್ರತಿದಿನ ನಾನು ಗಮನಿಸ್ತಾ ಇದ್ದೀನಿ. ಬಸ್ಗಳಲ್ಲಿ ಓಡಾಡಬೇಕಾದ್ರೆ ಸುಮ್ಮನೆ ಬಸ್ಸಲ್ಲಿ ಓಡಾಡೋದಲ್ಲ, ಅಲ್ಲಿ ಮಕ್ಕಳು ಯಾವ ರೀತಿ ನಡ್ಕೊತವೆ, ಯಾವ ರೀತಿ ಮಾತಾಡ್ತಾರೆ ದೊಡ್ಡವ್ರ ಹತ್ರ, ಯಾವ ರೀತಿ ದೊಡ್ಡವ್ರಿಗೆ ಗೌರವ ಕೊಡ್ತಾರೆ, ಅದನ್ನು ಸ್ವಲ್ಪ ನಾವು ದೊಡ್ಡವರಾಗಿ ಗಮನಿಸಬೇಕಾಗಿದೆ. ಇವತ್ತು ತಮ್ಮ ಮಕ್ಕಳನ್ನ ನಾವೇ ನಮ್ಮ ಕೈಯಾರೆ ಹಾಳು ಮಾಡಿಬಿಟ್ಟು ನಾವು ಇನ್ನೊಬ್ಬರ ಮೇಲೆ ಆಗ್ತಾಯಿದ್ದೀವಿ. ಅಯ್ಯೋ ನನ್ನ ಮಗ ಹೋಗಿ ಅವರಿಂದ ಹೋಗಿ ಹಾಳಾದ, ಇವರಿಂದ ಹೋಗಿ ಹಾಳಾದ. ಅದೆಲ್ಲ ಸುಳ್ಳು. ನಮ್ಮ ಮಕ್ಕಳು ಹಾಳಾಗೋಕ್ಕೆ ನಾವೇ ಮೂಲ ಕಾರಣ, ತಂದೆ ತಾಯಿ ಅಂದರೆ ಮೂಲ ಕಾರಣ. ಇವತ್ತು ಕಾಂಪಿಟೇಷನ್ ಮೇಲೆ ಓದಿಸ್ತಾ ಇದ್ದೀವಿ, ಕಾಂಪಿಟೇಷನ್ ಮೇಲೆ ಅವ್ರಿಗೆ ಗಾಡಿ ಕೊಡಿಸ್ತಾ ಇದ್ದೀವಿ, ಕಾಂಪಿಟೇಷನ್ ಮೇಲೆ ಅವ್ರಿಗೆ ಮೊಬೈಲ್ ಕೊಡಿಸ್ತಾ ಇದ್ದೀವಿ, ಕಾಂಪಿಟೇಷನ್ ಮೇಲೆ ಬಟ್ಟೆ ಕೊಡಿಸ್ತಾ ಇದ್ದೀವಿ. ಆಮೇಲೆ ಹೆಣ್ಮಕ್ಳು, ಅಯ್ಯಯ್ಯಪ್ಪ ಬಟ್ಟೆಗಳು ಯಾವ ರೀತಿ ನೀವು ಹಾಕಿಸ್ತಾ ಇದ್ದೀರಾ ಮಕ್ಕಳಿಗೆ. ಯಾರಾದರೂ ಬೇರೆಯವ್ರು ಹಾಕಂತ ಹೇಳ್ತಾ ಇದ್ದಾರಾ ನಿಮಗೆ? ಪಕ್ಕದ ಮನೆಯವ್ರು ಹಾಕಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಬಟ್ಟೆನಾ? ಏನು ಅರ್ಧಂಬರ್ಧ ಬಟ್ಟೆ ಹಾಕ್ಬಿಟ್ಟು ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜಿಗೆ ಕಳಿಸಿದ್ರೆ ಇನ್ನು ವಿದ್ಯೆ ಎಲ್ಲಿ ಕಲಿತೇವೆ ಅವು? ವಿದ್ಯೆ ಕಲಿಸೋಕೆ ಕಳಿಸ್ತಾ ಇದ್ದೀರೋ, ಇಲ್ಲ ಪ್ಯಾಷನ್ ಶೋ ಮಾಡಿ ನಿಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀರೋ? ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅವ್ರ ಜೊತೆಗೆ ಹೋಗಿ ನನ್ನ ಮಗಳು ಹಾಳಾಗೋದ್ಲು, ಇವ್ರ ಜೊತೆಗೆ ಹೋಗಿ ಹಾಳಾದ್ಲು ಅಂತಂದು ಅಪವಾದ ಮಾಡೋ ಬದಲು ನಿಮ್ಮ ಮಕ್ಕಳಿಗೆ ನೀವು ಬಟ್ಟೆ ಕೊಡಿಸ್ತಾ ಇದ್ರಿ. ಪಕ್ಕದ ಮನೆಯವರಂತೂ ನಿಮಗೆ ಬಟ್ಟೆ ಕೊಡಿಸ್ತಾ ಇಲ್ಲ, ನಿಮ್ಮ ಮಕ್ಕಳಿಗೆ ನೀವೇ ತಾನೇ ಕೊಡಿಸ್ತಾ ಇರೋದು. ಇನ್ನು ಪಕ್ಕದ ಮನೆಯವ್ರು ಹೆಂಗೆ ಹಾಳು ಮಾಡಿಬಿಟ್ರು ನಿಮ್ಮ ಮಕ್ಕಳನ್ನ? ಇನ್ನು ಅವ್ರ ಜೊತೆ ಸೇರ್ಕೊಂಡು ಹೆಂಗೆ ಹಾಳು ಮಾಡಿಬಿಟ್ರು ನಿಮ್ಮ ಮಕ್ಕಳನ್ನ? ನೀವೇ ತಾನೇ ಹಾಳು ಮಾಡ್ತಾ ಇರೋದು. ಇನ್ನು ಬೈಯೋದು ಮಾತ್ರ, ಅಯ್ಯೋ ಅವನ ಜೊತೆಗೆ ಹೋಗಿ ಹಾಳಾದ್ಲು, ಇವನ ಜೊತೆಗೆ ಹೋಗಿ ಹಾಳಾದ್ಲು. ಹಾಳು ಮಾಡಿದ್ಯಾರು? ನೀವು. ಏನು ಎಂಥದ್ದು ಸ್ಲೀವ್ಲೆಸ್ ಬಟ್ಟೆಗಳು ಕೊಡಿಸ್ತೀರಾ, ಎಂತೆಂಥ ಕಿತ್ತೋಗಿರೋ ಬಟ್ಟೆಗಳು ಕೊಡಿಸ್ತೀರಾ, ಮೈ ತುಂಬ ಬಟ್ಟೆ ಹಾಕಿಬಿಟ್ಟು ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗಲ್ವಾ? ಯಾಕೆ ಅರ್ಧಂಬರ್ಧ ಬಟ್ಟೆ ಹಾಕಿ ಕಳಿಸ್ತೀರಿ? ಹೊರದಿರೋ ಪ್ಯಾಂಟ್ಗಳು ಅದೆಂಥದೋ, ಅದೇನೋ ಹೇಳ್ತಾರೆ ಇಂಗ್ಲೀಷಲ್ಲಿ, ನಮಗೆ ಬರೋಲ್ಲ ಇಂಗ್ಲೀಷು. ಯಾಕಂದ್ರೆ ನಾವು ಇಂಗ್ಲೀಷ್ ಮೀಡಿಯಮ್ ಓದಿಲ್ಲ, ಕನ್ನಡ ಮೀಡಿಯಮ್ಮು, ಸರ್ಕಾರಿ ಶಾಲೆಯಲ್ಲಿ ಓದಿರೋದು ನಾವು. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳು ಹಾಳಾಗೋದಕ್ಕಿಂತ ಮುಂಚೆ, ನಿಮ್ಮ ಮಕ್ಕಳು ಕುಲಿಗಟ್ಟೋಗೋದಕ್ಕಿಂತ ಮುಂಚೆ, ಇನ್ನೊಬ್ಬರ ಜೊತೆ ಓಡೋಗೋದಕ್ಕಿಂತ ಮುಂಚೆ, ಇನ್ನೊಬ್ಬರಿಗೆ ಬಲಿಯಾಗೋದಕ್ಕಿಂತ ಮುಂಚೆ ನಮ್ಮ ಮಕ್ಕಳು ನಾವು ಯಾವ ಥರ ಬದುಕಿಸ್ಬೇಕು, ಯಾವ ಥರ ಸಾಕಿಸ್ಬೇಕು, ಯಾವ ಥರ ಬುದ್ಧಿ ಕಲಿಸ್ಬೇಕು, ಯಾವ ಥರ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅಂತಂದು ಪ್ರತಿಯೊಬ್ಬ ತಂದೆ ತಾಯಿಯಂದರು ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಮಕ್ಕಳು ಯಾರಿಗಿಂದನೂ ಓಡೋಗಲ್ಲ, ಯಾರಿಗೂ ಬಲಿಯಾಗೋದಿಲ್ಲ, ಆರಾಮಾಗಿ ನಮ್ಮ ಜೊತೆಗೆ ಇರ್ತವೆ. ನೋಡಿ, ನಾವು ನಮ್ಮ ಅಮ್ಮನ ಜೊತೆಗಿದ್ದೀವಿ. ನಾವೆಲ್ಲಿ ಓಡೋಗಿಲ್ಲ, ಯಾರ ಜೊತೆಗೆ ಓಡೋಗಿಲ್ಲ, ಯಾರಿಗೂ ಬಲಿಯಾಗಿಲ್ಲ, ಇನ್ನೊಬ್ಬರು ಪಾಲಾಗಿಲ್ಲ ನಾವು. ಯಾಕೆ? ನಮಗೆ ಆ ಥರ ವಿದ್ಯೆ ಕಲಿಸಿದ್ರು ಅವಾಗ. ಆ ಥರ ಇತ್ತು, ಇವಾಗಿಲ್ಲ. ಎಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ, ಗಾಡಿಗಳು ಇದೆ, ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಅನುಕೂಲ ಇದೆ. ಬೇಕಾದಷ್ಟು ಲಕ್ಷಾನುಗಟ್ಟಲೆ ಕಟ್ಟಿ ಇವತ್ತು ಮಕ್ಕಳನ್ನು ಓದಿಸ್ತಾ ಇದ್ದೀರಿ. ಏನಕ್ಕೆ ಪ್ರಯೋಜನ? ಏನಾಗ್ತಾ ಇದ್ರೆ ಮಕ್ಕಳು? ನಿಮ್ಮ ಮಕ್ಕಳು ಇಂಜಿನಿಯರ್ ಆದ್ರ, IPS ಆಫೀಸರ್ ಆದ್ರ, IAS ಆಫೀಸರ್ಗಳಾದ್ರ, ದೊಡ್ಡ ಲಾಯರ್ಗಳು ಆಗ್ತಾ ಇದ್ದಾರಾ, ಜಡ್ಜ್ಗಳು ಆಗ್ತಾ ಇದ್ದಾರಾ, ಪೊಲೀಸ್ ಆಫೀಸರ್ಗಳು ಆಗ್ತಾ ಇದ್ದಾರೆ? ಏನಾಗ್ತಾ ಇದ್ದಾರೆ? ಏನಿಲ್ಲ, ಚೆಂಗ್ಲು ಎತ್ತುತ್ತಾ ಇದ್ದಾವೆ. ದಯವಿಟ್ಟು ಬದಲಾವಣೆ ಆಗಿ ಬುದ್ಧಿ ಕಲಿಸಿ ಮಕ್ಕಳಿಗೆ.
ಬರೀ ನೀವು ಇನ್ನೊಬ್ಬರನ್ನ ಅಪವಾದ ಮಾಡೋ ಬದಲು ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿದರೆ ಭಾಳ ಅದ್ಭುತವಾಗಿರ್ತವೆ. ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ಇನ್ನೊಬ್ರಿಗೆ ಬಲಿ ಆಗೋದಕ್ಕಿಂತ ಮುಂಚೆ ಭಾಳ ಎಚ್ಚರಿಕೆರಿ. ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕಿ ಕಳಿಸಿ, ಮೈ ತುಂಬ ಬಟ್ಟೆ ಹಾಕಿ ಕಳಿಸಿ, ಅರ್ಧಂಬರ್ಧ ಬಟ್ಟೆ ಹಾಕಿ ಯಾರಿಗೂ ಕಳಿಸ್ಬೇಡಿ ಅಂತ ತಮ್ಮ ಪ್ರತಿಯೊಬ್ಬ ತಂದೆ ತಾಯಂದ್ರಿಗೂ ಕೇಳ್ಕೊತಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.